ಸರ್ವಸ್ತುತಿಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆತ್ಮೀಯರೇ, ನಮ್ಮ ಸಮಾಜವು ವೈವಿಧ್ಯತೆಯಿಂದ ತುಂಬಿಕೊಂಡಿದೆ. ಇಲ್ಲಿ ಮಾನವರ ನಡುವಿನ ಪರಸ್ಪರ ಬಾಂಧವ್ಯವು ಒಂದು ಸಮಾಜವನ್ನು ಸದೃಢವಾಗಿಸುತ್ತದೆ. ಯಾವಾಗ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಜೀವಂತವಾಗಿರುತ್ತವೋ ಆಗ ಜಗತ್ತು ಶಾಂತಿ ನೆಮ್ಮದಿಯನ್ನು ಪಡೆಯಲು ಸಾಧ್ಯ. ಜನರಲ್ಲಿ ಪರಸ್ಪರ ಪ್ರೀತಿ, ಸಹಬಾಳ್ವೆ, ಕರುಣೆ ಮತ್ತು ಸಹಾನುಭೂತಿಯ ಗುಣಗಳು ಬೆಳೆದು ಬಂದರೆ ಪರಸ್ಪರ ಸಹಕಾರ ಮತ್ತು ಸಹಾಯದಿಂದ ಒಂದು ಸಮಾಜದಲ್ಲಿ ಮಾನವೀಯತೆಯು ನೆಲೆ ನಿಲ್ಲುವುದು. ನ್ಯಾಯ ಸಮಾನತೆಯು ಮನುಷ್ಯನನ್ನು ಸುಭದ್ರವನ್ನಾಗಿಸುತ್ತದೆ. ಆದರೆ ಇಂದು ಸಮಾಜದಲ್ಲಿ ನ್ಯಾಯ ಸಮಾನತೆ ಮತ್ತು ಮಾನವೀಯತೆಯು ಏನು ಕಾಣೆಯಾಗುತ್ತಾ ಇದೆ. ಪವಿತ್ರ ಕುರಾನಿನಲ್ಲಿ ದೇವನು ಆಜ್ಞಾಪಿಸುತ್ತಾನೆ, ಓ ಸತ್ಯವಿಶ್ವಾಸಿಗಳೇ, ನೀವು ನ್ಯಾಯದ ಧ್ವಜವಾಹಕರು, ಅಲ್ಲಾಹನಿಗಾಗಿ ಸಾಕ್ಷ್ಯ ವಹಿಸುವವರು ಆಗಿರಿ. ನಿಮ್ಮ ನ್ಯಾಯ ಮತ್ತು ಸಾಕ್ಷ್ಯವು ಸ್ವತಃ ನಿಮ್ಮ ಅಥವಾ ನಿಮ್ಮ ಮಾತಾಪಿತರ ಮತ್ತು ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ಸರಿಯೇ. ಕಕ್ಷಿಯು ಧನಿಕನಿರಲಿ ಅಥವಾ ಬಡವನಿರಲಿ, ನಿಮಗಿಂತ ಹೆಚ್ಚಾಗಿ ಅಲ್ಲಾಹನು ಅವರ ಹಿತಚಿಂತಕನಾಗಿರುತ್ತಾನೆ. ಆದುದರಿಂದ ನಿಮ್ಮ ಚಿತ್ತಾಸಕ್ತಿಯ ಅನುಸರಣೆಯಲ್ಲಿ ನ್ಯಾಯ ಪರಿಪಾಲನೆಯನ್ನು ಸರಿಯಬೇಡಿರಿ ಎಂಬ ಸಂದೇಶವನ್ನು ನೀಡುವುದರ ಮೂಲಕ ನ್ಯಾಯ ಪಾಲಿಸುವುದರ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಲಾಗಿದೆ. ಪ್ರತಿಯೊಂದು ವಿಷಯದಲ್ಲಿಯೂ ಕೇವಲ ಸತ್ಯ ಮತ್ತು ನ್ಯಾಯದ ಒಂದು ಬೆಂಬಲಿಗರಾಗಿರಬೇಕೆಂಬ ಸಂದೇಶವಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿಳಿಸುತ್ತಾರೆ, ಈ ಒಂದು ಮಾನವ ಕುಲವು ದೇವನ ಕುಟುಂಬವಾಗಿದೆ. ದೇವನಿಗೆ ತನ್ನ ಎಲ್ಲ ಸೃಷ್ಟಿಗಳ ಪೈಕಿ ತನ್ನ ಇತರ ಸೃಷ್ಟಿಗಳೊಂದಿಗೆ ಸದ್ವರ್ತನೆಯನ್ನು ತೋರುವ ಒಂದು ವ್ಯಕ್ತಿಯೇ ಅತ್ಯಂತ ಪ್ರಿಯನು. ಪ್ರಸ್ತುತ ಸಮಾಜದಲ್ಲಿ ಮಾಯವಾಗುತ್ತಿರುವ ಮಾನವೀಯ ಮೌಲ್ಯಗಳನ್ನು ಮರುಸ್ಥಾಪಿಸಲು, ಜಗತ್ತಿನಲ್ಲಿ ನ್ಯಾಯ ಸಮಾನತೆಯ ಕಂಪನ್ನು ಹರಡಲು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಕರ್ನಾಟಕವು ಅರಿವು ಮಾನವೀಯತೆಯ ಮರುಸ್ಥಾಪನೆ ಎಂಬ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಅರಿವು ಪರಸ್ಪರ ತಿಳುವಳಿಕೆ, ಧೈರ್ಯ ಮತ್ತು ಮೌಲ್ಯಗಳನ್ನು ಮರಳಿ ಪಡೆಯಲು ಎತ್ತಲಾದ ಸಾಮೂಹಿಕ ಧ್ವನಿಯಾಗಿದೆ. ಇದು ಭಯಕ್ಕಿಂತ ನಂಬಿಕೆಗೆ, ದ್ವೇಷಕ್ಕಿಂತ ಕರುಣೆಗೆ, ಅಸಡ್ಡೆಗಿಂತ ಕ್ರಮಕ್ಕೆ ಆದ್ಯತೆಯನ್ನು ನೀಡಬೇಕೆಂಬ ನಮ್ಮ ಸಂಕಲ್ಪವಾಗಿದೆ. ಬನ್ನಿ, ಮಾನವೀಯತೆಯ ಬಲವಾದ ಬಂಧಗಳ ತಳಹದಿಯ ಮೇಲೆ ಎಲ್ಲರೂ ಒಂದಾಗಿ ನಿಲ್ಲುವ ಭವಿಷ್ಯವನ್ನು ನಿರ್ಮಿಸಲು ಎಲ್ಲರೊಂದಿಗೆ ಕೈಜೋಡಿಸೋಣ. ನಮ್ಮ ಸಾಮೂಹಿಕ ಅಭಿವೃದ್ಧಿ ಮತ್ತು ಸಮೃದ್ಧಿಗಾಗಿ ಶ್ರಮಿಸೋಣ. ಮೌನದಿಂದ ಕ್ರಿಯಾಶೀಲ ಐಕ್ಯತೆಯ ಕಡೆಗೆ ಸಾಗೋಣ.